ಬಹಳಷ್ಟು ವಿಷಯಗಳು ಬಂದಿದೆ. ಮೊಟ್ಟಮೊದಲನೇದಾಗಿ ಈ SIR ಪ್ರಕ್ರಿಯೆ ಏನಿದೆ ಇದು ಒತ್ತಡ, ಗೊಂದಲ ಮತ್ತು ಆತಂಕದ ಗೂಡಾಗಿದೆ. ಜೂನ್ 30ನೇ ತಾರೀಕಿಂದ ಪ್ರಾರಂಭ ಆಗಿರುವ ಈ SIR ಪ್ರಕ್ರಿಯೆಯಲ್ಲಿ BLOಗಳ ಮೇಲೆ ಒತ್ತಡ ಇದೆ. ಆದಷ್ಟು ಬೇಗ ಮನೆಗಳಿಗೆ ಎನ್ಯುಮರೇಷನ್ ಫಾರ್ಮ್ ತಲುಪಿಸಬೇಕು ಅಂತ. ಎನ್ಯುಮರೇಷನ್ ಫಾರ್ಮ್ ಕೈಗೆ ಸಿಕ್ಕಿದ ನಂತರ ಅದನ್ನು ಹೇಗೆ ತುಂಬಬೇಕು ಅನ್ನುವಂಥದ್ದು ಆತಂಕ ಜನರಲ್ಲಿದೆ. ಅದರಲ್ಲಿ ಭಾಳಷ್ಟು ಸಮಸ್ಯೆಗಳು, ಸುಮಾರು 20ಕ್ಕೂ ಹೆಚ್ಚು ಸಮಸ್ಯೆಗಳು ಪಟ್ಟಿ ಮಾಡಿದ್ವಿ. ಆದರೆ ಇಲ್ಲಿ ಮಾಧ್ಯಮಗಳ ಮುಂದೆ 4-5 ಸಮಸ್ಯೆಗಳು, ಅದು ಏನು ಬಹಳ ಕಾಮನ್ ಆಗಿದೆ ಜನರ ಮುಂದೆ, ಅದನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದಾಗಿ BLOಗಳಿಗೆ ಅಥವಾ BLAಗಳಿಗೆ ಸರಿಯಾದ ಟ್ರೈನಿಂಗ್ ಆಗಿಲ್ಲ. ಅದಕ್ಕಾಗಿ ಭಾಳಷ್ಟು BLOಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಫಾರ್ಮ್ಗಳು ಕೊಡೋದಷ್ಟೇ ನಮಗೆ ಗೊತ್ತಿದೆ, ಅದನ್ನು ಹೇಗೆ ತುಂಬಬೇಕು, ಏನು ಮಾಹಿತಿ ಕೊಡಬೇಕು, ಜನರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡಬೇಕಂತ ಯಾವುದೇ ಮಾಹಿತಿ ನಮ್ಮ ಬಳಿ ಇಲ್ಲ ಅಂತ BLOಗಳು ಹೇಳ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಈ ಮತದಾರರ ಕೈಯಲ್ಲಿ ಸಿಕ್ಕಿರುವಂತಹ ಏನು ಎನ್ಯುಮರೇಷನ್ ಫಾರ್ಮ್ ಏನಿದೆ, ಮತದಾರರು ಭಾಳಷ್ಟು ಆತಂಕದಲ್ಲಿದ್ದಾರೆ. ಯಾವ ಕಾಲಮ್ ಹೇಗೆ ತುಂಬಬೇಕು, ಹೇಗೆ ಬರೀಬೇಕು ಅದು ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಚುನಾವಣಾ ಆಯೋಗದಿಂದವೂ ಕೂಡ ಯಾವುದೇ ರೀತಿಯ ಇದರ ಬಗ್ಗೆ ಮಾಹಿತಿ ಆಗಲಿ, ಗೈಡೆನ್ಸ್ ಆಗಲಿ, ವರ್ಕ್ಶಾಪ್ ಆಗಲಿ ಯಾವುದೂ ಕೂಡ ಆಗಿಲ್ಲ. ಸಡನ್ನಾಗಿ ಅನೌನ್ಸ್ ಆಯಿತು, ಜನರ ಕೈಗೆ ಎನ್ಯುಮರೇಷನ್ ಫಾರ್ಮ್ ತಲುಪ್ತಾ ಇದೆ. ಈಗ ಜನ ಆತಂಕದಲ್ಲಿದ್ದಾರೆ. ಇನ್ನು ಮೂರನೇದಾಗಿ ಬೆಂಗಳೂರು ಮತ್ತು ಬಹಳ ದೊಡ್ಡ ಸಿಟಿಗಳಲ್ಲಿ ಜನ ಏನು 3 ತಿಂಗಳು 4 ತಿಂಗಳು ಮನೆ ಶಿಫ್ಟ್ ಆಗಿದೆ. ಅಂಥವರಿಗೆ ಭಾಳಷ್ಟು ಕಡೆ BLOಗಳು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇಲ್ಲ. ಇದು ನಮಗೆ ಗೈಡೆನ್ಸ್ ಏನು ಕೊಡಲಾಗಿದೆ ಅಂದರೆ, ಶಿಫ್ಟ್ ಅಂದ ಕೂಡಲೇ ನೀವು ಶಿಫ್ಟ್ ಅಂತ ಬಡ್ಕೊಂಡು ಡಿಲೀಟ್ ಮಾಡ್ಕೊಳ್ಳಿ ಅಂತ. ಸೊ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಇದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮನೆ ಬದಲಾವಣೆ ಮಾಡುವಂಥದ್ದು ಒಂದು ಸಾಮಾನ್ಯ ಪ್ರಕ್ರಿಯೆ. ಈಗ ನನ್ನ ವೋಟು ಸುಮಾರು ಹಿಂದಿನ ವರ್ಷ ನಾನು ಮನೆ ಚೇಂಜ್ ಮಾಡಿದ್ದು ಆ ಅಡ್ರೆಸ್ಸಿಗಿದೆ, ಆದರೆ ಅನಿವಾರ್ಯದಿಂದ ಮನೆ ಚೇಂಜ್ ಮಾಡಬೇಕಾಯಿತು, ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಅಂತಹ ಸಂದರ್ಭದಲ್ಲಿ ಈಗ BLOಗಳು ನಿಮಗೆ ನಾವು ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕಾಗಲ್ಲ, ಶಿಫ್ಟ್ ಅಂತ ಹೇಳಿ ನಾವು ಡಿಲೀಟ್ ಅಂತ ಮಾಡ್ಕೊಳ್ತೀವಿ ಅಂತ. ಸೊ ಇದು ಕೂಡ ಒಂದು ಆತಂಕ ಇದೆ. ಅದೇ ರೀತಿ ಈ ಎನ್ಯುಮರೇಷನ್ ಫಾರ್ಮ್ ತುಂಬುವ ಪ್ರಕ್ರಿಯೆಯಲ್ಲಿ ಈ ಸೊಸೆಗಳು ಎಲ್ಲಿ ಮ್ಯಾಪಿಂಗ್ ಮಾಡಬೇಕು, ಯಾರ ಜೊತೆ ಮ್ಯಾಪಿಂಗ್ ಮಾಡ್ಕೋಬೇಕು, ಇದು ಕೂಡ ದೊಡ್ಡ ಗೊಂದಲ ಇದೆ. ಭಾಳಷ್ಟು BLOಗಳು ಅವರ ಕೆಲಸ ಈಸಿ ಆಗಲಿ ಅಂಥೇಳಿ ಯಾರ್ಯಾರೋ ಜೊತೆ ಅವರಿಗೆ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಅದು ರಿಜೆಕ್ಟ್ ಆಗ್ತದೆ, ನೋಟಿಸ್ ಬರ್ತದೆ. ಅದೇ ರೀತಿ ಈ ಪ್ರೊಜಿನಿ ಮ್ಯಾಪಿಂಗ್ ಏನು 2ನೇ ಕಾಲಮ್ನಲ್ಲಿ ಪ್ರೊಜಿನಿ ಮ್ಯಾಪ್ 2002ರ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ಇಲ್ಲ, ಅವರು ತಮ್ಮ ಸಂಬಂಧಿಕರ ಜೊತೆ ಮ್ಯಾಪಿಂಗ್ ಮಾಡ್ಕೋಬೋದು ಅಂತ ಚುನಾವಣಾ ಆಯೋಗ ಹೇಳಿದೆ. ಆದರೆ ಆ ಮ್ಯಾಪಿಂಗ್ ಸಂದರ್ಭದಲ್ಲಿ ಸಂಬಂಧದಲ್ಲಿ ಯಾರ ಹೆಸರು ಬರೀಬೇಕು, ಉತ್ತರ ಕರ್ನಾಟಕದ BLOಗಳು ಒಂದು ರೀತಿ ಹೇಳ್ತಾ ಇದ್ದಾರೆ, ದಕ್ಷಿಣ ಕರ್ನಾಟಕದ BLOಗಳು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಈ ಪ್ರಕ್ರಿಯೆ ಪ್ರಾರಂಭ ಆದ ನಂತರ ಚುನಾವಣಾ ಆಯೋಗ ಒಂದು ಪ್ರೆಸ್ ಮೀಟ್ ಮಾಡಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸಿಗ್ತಾ ಇದ್ದಿಲ್ಲ ಅಥವಾ ನಿಮ್ಮ ಸಂಬಂಧಿಕರ ಹೆಸರು 6 ಸಂಬಂಧಿಕರ ಬಗ್ಗೆ ಏನು ಹೇಳಲಾಗಿತ್ತು ಅದೇನು ಸಿಕ್ಕಿಲ್ಲ ಅಂದರೆ ಯಾರ ಜೊತೆಗಾದರೂ ಬೇಕಾದ್ರೆ ನೀವು ಮಾಡ್ಕೋಬೋದು ಅಂತ ಹೇಳ್ತಿದೆ. ಆದರೆ ಆ ಎನ್ಯುಮರೇಷನ್ ಫಾರ್ಮಲ್ಲಿ ಅದನ್ನು ಎಲ್ಲಿ ಸಂಬಂಧವನ್ನು ನಮೂದಿಸಬೇಕು ಅನ್ನುವಂಥದ್ದು ಇದು ಇನ್ನೂ ಕೂಡ ಗೊಂದಲ ಹಾಗೇ ಇದೆ. ಅದೇ ರೀತಿ 2002ರ ಮತದಾರರ ಪಟ್ಟಿಯಲ್ಲಿ ಭಾಳಷ್ಟು ಜನ ಮತದಾರರ ಹೆಸರೇ ಕಾಣ್ತಾ ಇಲ್ಲ. ಅಂಥವ್ರು ಏನು ಮಾಡಬೇಕು, ಹೇಗೆ ತುಂಬಬೇಕು, ಎಲ್ಲಿ ತುಂಬಬೇಕು ಅದು ಕೂಡ ಗೊಂದಲ ಇದೆ. ಇನ್ನು ಭಾಳ ಒಂದು ಸ್ಪಷ್ಟವಾದ ಒಂದು ಉದಾಹರಣೆ, ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಏನು ಮತದಾರರ ಪಟ್ಟಿ 2002ರ ಮತದಾರರ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಕುಮಟಾ ವಿಧಾನಸಭಾ ಕ್ಷೇತ್ರದ ಭಾಗ ಸಂಖ್ಯೆ 139, ಹೊನ್ನಾವರ ತಾಲೂಕು ಕರ್ಕಿ ಗ್ರಾಮದ ಮಠದಕೇರಿ, ಈ ಮತದಾನ ಪಟ್ಟಿಯಲ್ಲಿ ಹಲವಾರು ಪುಟಗಳೇ ಕಾಣೆಯಾಗಿದ್ದಾವೆ. ಅದರಲ್ಲಿ ಕ್ರಮ ಸಂಖ್ಯೆ 228ರಿಂದ 319 ತನಕ ಪೇಜ್ಗಳೇ ಕಾಣ್ತಾ ಇಲ್ಲ. ಅದೇ ರೀತಿ 411ರಿಂದ 501 ತನಕ ಪೇಜ್ಗಳು ಕೂಡ ಇದರಲ್ಲಿ ಕಾಣ್ತಾ ಇಲ್ಲ. ಇನ್ನು ಕೊನೆಯದಾಗಿ ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ಆಧಾರ್ ಕಾರ್ಡ್ ಮತ್ತು ವೋಟರ್ IDಯಲ್ಲಿ ಸುಮಾರಷ್ಟು ಗೊಂದಲಗಳಿದ್ದಾವೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿದ್ದಾವೆ, ಅಲ್ಲಿ ಹೆಸರು ಬೇರೆ ಇದೆ, ಡೇಟ್ ಆಫ್ ಬರ್ತ್ ಚೇಂಜ್ ಆಗಿದೆ. ಜನ ಯಾವುದು ಬರಿಬೇಕು, ಹೇಗೆ ಬರಿಬೇಕು ಅನ್ನುವಂಥದ್ದು ಕೂಡ ಗೊಂದಲದಲ್ಲಿದ್ದಾರೆ. ಈ ಥರ ಭಾಳಷ್ಟು ಗೊಂದಲಗಳು ಜನರ ಮುಂದೆ ಇದೆ, BLOಗಳ ಮುಂದೆ ಇದೆ. ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಒತ್ತಡದಲ್ಲಿದ್ದಾರೆ, ಜನ ಒತ್ತಡದಲ್ಲಿದ್ದಾರೆ, BLOಗಳು ಕೂಡ ಒತ್ತಡದಲ್ಲಿದ್ದಾರೆ. ಇದರ ಬಗ್ಗೆ ಚುನಾವಣಾ ಆಯೋಗ ತಕ್ಷಣ ಪ್ರತಿಕ್ರಿಯೆ ನೀಡಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ.